ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಿನ್ನೆ ತುಂಬ ಒಂದು ವೇಟಿಂಗಲ್ಲಿ ಇದ್ವಿ, ಟೀಸರ್ ನೋಡಲೇಬೇಕು ಅಂತ. ಸೊ ರೀಸನ್ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆ ಟೈಮಲ್ಲಿ ಒಂದು ಯಾವುದೇ ಒಂದು ಟೈಮಿಂಗ್ ಅಂದರೆ ಲೈಕ್ ಲಾಸ್ಟ್ ರಿಲೀಸ್ ಮಾಡೋಂಥ ಪೋಸ್ಟ್ರಲ್ಲಿ ಸೊ ಯಾವುದೋ ಒಂದು ಟೈಮಿಂಗ್ ಇರಲಿಲ್ಲ. ತುಂಬ ಜನ ಕನ್ಫ್ಯೂಸ್ ಆಗಿದ್ರಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಏನು ಅಂತ. ಸೊ ಸಂಜೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದು ಆಗ್ತಿದ್ದಾಗೆ ಅಫಿಷಿಯಲ್ ಆಗಿ ಒಂದು ಲೆಟರ್ ರೈಟ್ ಮೂಲಕವಾಗಿ ಒಂದು ಸಂದೇಶವನ್ನು ತಿಳಿಸ್ತಾರೆ. ಸೊ ಯಾಕೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಜಮ್ಮು ಕಾಶ್ಮೀರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಏನಿದೆ, ಸೊ ಇದು ತುಂಬ ಮನಸ್ಸಿಗೆ ಆಘಾತ ಆಗಿರೋದ್ರೆ ಸೊ ನಾವು ಇವತ್ತು ಇದನ್ನು ರಿಲೀಸ್ ಮಾಡಲ್ಲ, ನಾಳೆ ಮಾಡ್ತೀವಿ ಅಂತ. ಇವತ್ತು ರಿಲೀಸ್ ಮಾಡಿದ್ರು. ಸೊ ತುಂಬ ಒಂದು ವೇಟಿಂಗಲ್ಲಿದ್ವಿ. ಹೇಗಿತ್ತು ಟೀಸರ್, ಏನು ಕತೆ ಅಥವಾ ನನಗೆ ಹೇಗೆ ಅನ್ನಿಸ್ತು, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲು ಎಕ್ಕ ಅಂತ ಬಂದಾಗ, ಎಕ್ಕ ಒಂದು ಸಾಂಗ್ ರಿಲೀಸ್ ಆದಾಗ ಸೊ ಒಂದು ವೈಬ್ ಇತ್ತು. ಪುನೀತ್ ರಾಜ್ಕುಮಾರ್ ಸರ್ ಜಾಕಿ ಸಿನಿಮಾದಲ್ಲಿ ಏನಿತ್ತು, ಒಂದು ಸಾಂಗ್ನ ಒಂದು ಸೆಂಟೆನ್ಸ್ ಏನಿದೆ, ಎಕ್ಕ ರಾಜಾರಾಣಿ ನನ್ನ ಕೈಯೊಳಗೆ, ಸೊ ಅದೆಲ್ರಿಗೂ ತಲೆಯಲ್ಲಿ ಗುನುಗ್ತಾ ಇತ್ತು. ಬಟ್ ಈ ಟೀಸರ್ ನೋಡಿದ ಮೇಲೆ ಜಾಕಿ ಸಿನಿಮಾದಲ್ಲಿ ಅಪ್ಪು ಸರ್ ಅವರೇನೋ ಒಂದು ಗೆಟಪ್ ಹಾಕೊಳ್ತಾರೆ. ಒಂದು ಸಿಚುವೇಶನ್ ಏನು ನಾವೆಲ್ಲ ನೋಡಿದ್ದೀವಿ, ಒಂದು ರೀತಿಯಲ್ಲಿ ಹುಚ್ಚಿನ ರೀತಿಯಲ್ಲಿ ಒಂದು ಗೆಟಪ್ ಹಾಕ್ಕೊಂಡು ಒಂದು ಏನೋ ಒಂದು ಕೊಲೆ ಆಗಿರುತ್ತೆ. ಸೊ ಆ ಒಂದು ಕೊಲೆ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರೋ ರೀತಿಯಲ್ಲಿ ಆ ಒಂದು ಗೆಟಪ್ ಹಾಕೊಂಡು ಬರ್ತಾರೆ. ಸೊ ಒಂದು ಫೈಟಿಂಗ್ ಸೀನ್ ಇರುತ್ತೆ. ಸೊ ಆ ಗೆಟಪ್ ಏನಿದೆ, ಸೊ ಅದೇ ಗೆಟಪ್ನ ಇಲ್ಲಿ ಯುವ ಅವ್ರು ಹಾಕೊಂಡಿದ್ದಾರೆ. ಸೊ ಈ ಒಂದು ಗೆಟಪ್ಪಿಂದ ಒಂದು ಟೀಸರ್ ಅಂತ ಬಿಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಜೊತೆಗೇ ಬರ್ಡೇ ವಿಶ್ ಮಾಡಿದ್ದಾರೆ. ಸೊ ನಿನ್ನೆ ಎಲ್ರಿಗೂ ಗೊತ್ತಿರೋ ಹಾಗೆ ಯುವ ಅವ್ರ ಬರ್ಡೇ ಇತ್ತು. ಆ್ಯಂಡ್ ಅದ್ರ ಜೊತೆಗೇ ಟೀಸರ್ ರಿಲೀಸ್ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಸೊ ಪೋಸ್ಟ್ಪೋನ್ ಆಯಿತು. ಸೊ ಇವತ್ತು ರಿಲೀಸ್ ಆಗಿದೆ. ಸೊ ಟೀಸರ್ ವಿಚಾರಕ್ಕೆ ಬಂದುಬಿಡ್ತೀನಿ. ನಾನು ಟೀಸರ್ ನೋಡಿದೆ, 1 ನಿಮಿಷ 10 ಸೆಕೆಂಡ್ ಟೀಸರ್ ಬಿಟ್ಟಿದ್ದಾರೆ. ಸೊ ಬರ್ಡೇ ಟೀಸರ್ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಟೀಸರ್ ನೆಕ್ಸ್ಟ್ ಡೇಸಲ್ಲಿ ಬರಬಹುದು. ಆ್ಯಂಡ್ ಆದಮೇಲೆ ಟ್ರೈಲರ್ ಕೂಡ ಬರಬಹುದು. ಸೊ ಇಟ್ಸ್ ಡೆಡಿಕೇಟೆಡ್ ಫಾರ್ ಬರ್ಡೇ ಟೀಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಟೀಸರಲ್ಲಿ ತುಂಬಾ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಇರುವಂಥ ಡೈಲಾಗ್ಸ್ ಆಗಿರ್ಬೋದು, ಆಮೇಲೆ ಲಾಸ್ಟಲ್ಲಿ ಒಂದು ಯುವ ಅವರ ಒಂದು ಗೆಟಪ್ ಆಗಿರ್ಬೋದು, ಅಮೇಝಿಂಗ್ ಆಗಿದೆ. ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಒಂದು ರೀತಿಯಲ್ಲಿ ಒಂದು ಗೆಟಪ್ಸ್ಗಳು ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಬೇರೆ ಸ್ಟೈಲಲ್ಲಿ ಬೇರೆ ಒಂದು ರೀತಿಯಲ್ಲಿ ಬಂದಿದ್ದಾರೆ. ಸೊ ಜಾಕಿಲಿ ಏನು ಕಾಣಿಸ್ಕೊಂಡಿದ್ರು ಅಪ್ಪು ಸರ್, ಸೊ ಅದೇ ಗೆಟಪಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಸ್ವ್ಯಾಗ್ ಕೂಡ ಅದೇ ಥರ ಇದೆ ಅವ್ರದ್ದು ಕೂಡ, ಅಪ್ಪು ಸರ್ ಥರನೇ ಸ್ವ್ಯಾಗ್ ಇದೆ. ಸೊ ಈ ಒಂದು ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಬರುತ್ತೆ, ಅಂದರೆ ಒಂದು ಸಿನಿಮಾದ ಒಂದು ಟೀಸರಲ್ಲಿ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಮಾತ್ರ ತುಂಬ ಇಷ್ಟ ಆಯಿತು. ಮನುಷ್ಯನ ಮನಸ್ಸು ಮಗು ಥರ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅದನ್ನು ಏನಾದ್ರು ಕೆಡಿಸ್ಕೊಂಡ್ಬಿಟ್ರೆ ವ್ಯಾಘ್ರ ಆಗಿಬಿಡುತ್ತೆ, ಅದನ್ನು ಮುಂದೆ ತಿಂತಾ ಹೋಗುತ್ತೆ ಅನ್ನೋ ಒಂದು ಡೈಲಾಗು. ಅಂದರೆ ಮನುಷ್ಯನ ಮನಸ್ಸು ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅಂದರೆ ಖುಷಿಯಾಗಿ ಜಾಲಿಯಾಗಿದ್ದರೆ ತುಂಬ ಸಂತೋಷವಾಗಿರ್ತೀವಿ. ಸೊ ನಾವು ಅಲ್ಲಿ ಒಳಗೇನಾದರೂ ಒಂದು ವೈರತ್ವ ಮತ್ತೇನಾದರೂ ಒಂದು ಸಿಟ್ಟು ದ್ವೇಷಗಳನ್ನು ಇಟ್ಕೊಂಡ್ರೆ ಅದೇ ನಮ್ಮನ್ನು ತಿಂತಾ ಹೋಗುತ್ತೆ ಅನ್ನೋ ಒಂದು ಮೀನಿಂಗ್ಫುಲ್ಲಾಗಿ ಡೈಲಾಗ್ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಸೊ ವಾಟ್ ಎವರ್ ಏನಾದರೂ ಕೂಡ ಒಂದು ಕಿಕ್ ಕೊಡೋ ಅಂಥ ಟೀಸರ್ ಅಂತಲೇ ಹೇಳ್ಬೋದು. ಸೊ ಅಪ್ಕಮಿಂಗ್ ಡೇಸಲ್ಲಿ ಟ್ರೈಲರ್ ಕೂಡ ಆದಷ್ಟು ಬೇಗ ಬರುತ್ತೆ ಅನ್ನೋ ಒಂದು ಸಾಧ್ಯತೆಗಳಿದೆ. ಸೊ ನೆಕ್ಸ್ಟ್ ಏನಾದರೂ ಟೀಸರ್ ಬಿಟ್ಟ ಮೇಲೆ ಏನಾದರೂ ಬಿಡ್ತಾರಾ ಅಥವಾ ಡೈರೆಕ್ಟಾಗಿ ಟ್ರೈಲರ್ಗೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಇದು ಬರ್ಡೇ ಟೀಸರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಆಗಿ ಥೀಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಕಲರ್ ಗ್ರೇಡಿಂಗ್ ಏನಿದೆ ಆ್ಯಂಡ್ ಆಲ್ಸೋ ಆ ಒಂದು ವಿಜುವಲ್ಸ್ ಏನಿದೆ ತುಂಬಾ ಒಂದು ಇಂಪ್ಯಾಕ್ಟ್ ಮಾಡ್ತು. ಆ್ಯಂಡ್ ತುಂಬಾ ಒಂದು ಮಜಾ ಕೊಡ್ತು. ಸೊ ನೋಡೋಣ, ಒಂದು ಹಳ್ಳಿ ಲೈಫು ಮತ್ತು ಸಿಟಿ ಲೈಫು ಎರಡೂ ಮಿಕ್ಸ್ ಇರುವಂಥ ಒಂದು ಕತೆ ಅಂತ ಗೊತ್ತಾಗ್ತಾ ಇದೆ ಒಂದು ಚಿಕ್ಕದಾಗಿ ಒಂದು ಬಿಟ್ಟಿರೋ ಒಂದು ಬರ್ಡೇ ಟೀಸರಿಂದ. ಸೊ ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದು ಇಷ್ಟೇ. ಸೊ ಆಲ್ ದ ಬೆಸ್ಟ್ ಈ ಎಕ್ಕ ಟೀಮ್ಗೆ ಆ್ಯಂಡ್ ಯುವ ರಾಜ್ಕುಮಾರ್ ಅವ್ರಿಗೆ. ಸೊ ಓವರ್ ಆಲ್ ಆಗಿ ಸೂಪರಾಗಿ ಮೂಡ್ ಬಂದಿದೆ. ಆ್ಯಂಡ್ ಒನ್ಸ್ ಅಗೇನ್ ಯುವ ರಾಜ್ಕುಮಾರ್ ಅವ್ರಿಗೆ ಹ್ಯಾಪಿ ಬರ್ಡೇ ಸರ್ ಅಂತ ಹೇಳ್ತಾ, ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಟೀಸರು? ತುಂಬ ಟ್ರೈಲರ್ ಅಂತಲೇ ಬರ್ತಾಯಿದೆ ಬಾಯಲ್ಲಿ. ಇಟ್ಸ್ ಓಕೆ, ಅಪ್ಕಮಿಂಗ್ ಡೇಸಲ್ಲಿ ಟ್ರೈಲರ್ ಕೂಡ ಬರುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಕಾದಿದ್ವಿ, ನಿನ್ನೆ ಇವತ್ತು ನೋಡಿದ್ವಿ. ಸೊ ಬೊಂಬಾಟಾಗಿದೆ. ಸೊ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ, ಆ್ಯಂಡ್ ಯಾರೆಲ್ಲ ಎಕ್ಕ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಎಕ್ಕ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಟೀಸರ್ ಮುಖಾಂತರವಾಗಿ ನಿಮಗೇನು ಕನ್ವೆ ಆಯಿತು ಅಂದರೆ ನಿಮಗೇನು ಅರ್ಥ ಆಯಿತು, ನಿಮಗೇನು ಅನ್ನಿಸ್ತು, ಏನಾದರೂ ಡಿಕೋಡ್ ಮಾಡೋಂಗಿದ್ರೆ ಡಿಕೋಡ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.